ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 24/4/2025 ಗುರುವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲವೂ ಕೂಡ ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ಅದ್ರ ಜೊತೆಗೆ ಸೆನ್ಸೆಕ್ಸ್ ಮತ್ತೆ ಕೆಲವು ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು. ಬಟ್ ಎಕ್ಸ್ಪೈರಿ ಇರೋದ್ರಿಂದ ಯೂಶಲಿ ಕೆಲವೊಂದು ಸ್ಟಾಕ್ಗಳನ್ನ ಅವಾಯ್ಡ್ ಮಾಡ್ತೀನಿ ಅನಾಲಿಸಿಸ್ಗೆ, ಬಿಕಾಸ್ ಆಫ್ ಅನ್ಸರ್ಟನಿಟಿ ಫಾರ್ ಟುಮಾರೋ ಟ್ರೇಡ್ ಓನ್ಲಿ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಶುರು ಮಾಡೋಣ. ನಿಫ್ಟಿ ಒಳಗಡೆ ನೀವು ಡಿಸ್ಕಷನ್ ಏನ್ ಮಾಡಿದ್ವಿ ಅನ್ನೋದ್ರಿಂದ ಶುರು ಮಾಡಿದ್ರೆ, ಸೊ ನಿನ್ನೆ ಗ್ಯಾಪ್ ಅಪ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಎಸ್ ಸರ್ 24,350 ಹತ್ರ ಓಪನ್ ಆಯ್ತು. ಇವನ್ ನಾನು ಮುಂಜಾನೆ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡಿದ್ದು ಕೂಡ 200 ಪಾಯಿಂಟ್ ಮಿನಿಮಮ್ ಗ್ಯಾಪ್ ಅಪ್ ಆಗೋದ್ ಬಗ್ಗೆ. ಸೊ ಗ್ಯಾಪ್ ಅಪ್ ಆಯ್ತು ಸರ್, ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಅಪ್ ಸೈಡ್ ಹೋಗ್ತಾ ಇರಬೇಕಾದ್ರೆ ಒನ್ ಡೇ ಏನ್ ಬರುತ್ತಪ್ಪ ಅಂದ್ರೆ ಎಕ್ಸಾಷನ್ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಕಂಡಿಡ್ಕೊಳ್ಳೋದು? ಸಿಂಪಲ್. ಸೊ ಮಾರ್ಕೆಟ್ ಇವತ್ತಿನ ಲೋ ಬ್ರೇಕ್ ಡೌನ್ ಆದ್ಮೇಲೆ ನೀವು ಸೆಲ್ಲಿಂಗ್ ತಗೊಳ್ಬೋದಿತ್ತು. ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡ್ಕೊಂಡ ಆಮೇಲೆ ಉಲ್ಟಾ ಬಂದ. ಸೊ ಇದನ್ನ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ನಿನ್ನೆ. ಓಕೆ, ಎನಿವೆ, ಸೊ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಮಂತ್ಲಿ ಎಕ್ಸ್ಪೈರಿ ಇದೆ. ಎಫ್ ಅಂಡ್ ಓಸ್ ನಲ್ಲಿರುವ ಎಲ್ಲಾ ಸ್ಟಾಕ್ಗಳು ಎಕ್ಸ್ಪೈರಿ ಇರೋದ್ರಿಂದ ಇನ್ ಕೇಸ್ ಏನಾದ್ರೂ ನೀವು ಸ್ಟಾಕ್ಸ್ ಗಳನ್ನ ಆಪ್ಷನ್ಸ್ ಏನಾದ್ರೂ ಬೈ ಮಾಡಿ ಇಟ್ಕೊಂಡಿದ್ರಿ, ಇನ್ ದ ಮನಿ ಆಗಿದ್ದು ಕೂಡ ನೀವು ಏನಾದ್ರು ಹೋಲ್ಡ್ ಮಾಡಿದ್ರೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಅದರ ಜೊತೆಗೆ ಇನ್ ಕೇಸ್ ಆದ್ರೂ ಹೋಲ್ಡ್ ಮಾಡ್ತೀನಪ್ಪ, ನಾಳೆ ಏನಾದ್ರೂ ನಿಮಗೆ ಲೈಕ್ ಗಾಮಾ ಬ್ಲಾಸ್ಟ್ ಇಂದ ದುಡ್ಡು ಸಿಗುತ್ತೆ ಅಂತ ಕುತ್ಕೊಳ್ತಿರಲ್ಲ, ಮೋಸ್ಟ್ ಆಫ್ ಟೈಮ್ ಲಾಸ್ ಆಗುತ್ತೆ ಸರ್. ಮಾರ್ಕೆಟ್ ನಲ್ಲಿ ಆಪ್ಷನ್ಸ್ ಆರ್ ಮೇಡ್ ಟು ಲೂಸ್. ಓಕೆ, ದೇ ಆರ್ ಹ್ಯಾವಿಂಗ್ ಹೈಯೆಸ್ಟ್ ಥೀಟಾ. ಸೊ ಅರ್ಥ ಮಾಡ್ಕೊಳ್ತೀರಿ. ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಡೇ ಆಂಗಲ್ ಸ್ವಿಚ್ ಮಾಡಿದೀನಿ. ಓಕೆ, ಮಾರ್ಕೆಟ್ ನನ್ಗೆ ಹೆಂಗ್ ಕಾಣುತ್ತೆ ಸರ್? ಹ್ಯಾಂಗಿಂಗ್ ಮ್ಯಾನ್ ತರ ಕಾಣ್ತಾ ಇದೆ. ಈಸ್ ಇಟ್ ಅ ಟೈಮ್ ಟು ರಿವರ್ಸಲ್? ದಟ್ ಇಸ್ ಅ ಕ್ವಶನ್ ಮಾರ್ಕ್. ಓಕೆ, ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ಇವತ್ತಿನ ಬಾಟಮ್ ಅಥವಾ ಮಾರ್ಕೆಟ್ ಹೋಲ್ಡ್ ಮಾಡಿರೋ ಲೆವೆಲ್ ನಾನು ಡ್ರಾ ಮಾಡ್ತೀನಿ. 24,250 ಲೆವೆಲ್ ಬರುತ್ತೆ. ಓಕೆ, ಮೇಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಟಾಪೇ ಒಂದು ರೆಸಿಸ್ಟೆನ್ಸ್ ನಾನು ಮಾರ್ಕ್ ಮಾಡ್ತೀನಿ, ದಟ್ ಇಸ್ 24,350. ಇದಕ್ಕಿಂತ ಮೇಲೆಗಡೆ ಇಂಪಾರ್ಟೆಂಟ್ ರಿಜೆಕ್ಷನ್ ಬರೋದೆಲ್ಲಪ್ಪ ಅಂದ್ರೆ ಸೈಕಾಲಜಿಕಲ್ ನಂಬರ್ 24,500 ಲೆವೆಲ್. ಸೊ ಇಷ್ಟೊಂದು ಡ್ರಾ ಮಾಡಿದಿರಿ, ಎಕ್ಸ್ಪರ್ಟ್ ಆಯ್ತು ಸರ್, ಸೂಪರ್, ವೆರಿ ನೈಸ್. ಸೊ ಇಷ್ಟಾದ್ಮೇಲೆ 30 ಮಿನಿಟ್ ಸ್ವಿಚ್ ಮಾಡ್ತೀರಿ. 30 ಮಿನಿಟ್ ಸ್ವಿಚ್ ಮಾಡಾದ್ಮೇಲೆ ನೀವು ಈಸಿಲಿ ಕಂಡುಕೊಂಡು ವಿಷಯ ಏನಪ್ಪಾ ಅಂದ್ರೆ, ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು 24,350 ಮೇಲೆ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ಔಟ್ ಆದ್ರೆ ನಮ್ಮ ಹಾದಿನೇ ಇದೆ 24,500. ಇಲ್ಲ ಮಾರ್ಕೆಟ್ ಈ ಬೌಂಡ್ರಿ ಒಳಗಡೆ 24,350 ಆಗಲಿ 24,230-250 ಒಳಗಡೆ ಇದ್ರೆ ಮಾರ್ಕೆಟ್ ಸ್ಟ್ರಾಂಗಲ್ ಮತ್ತೆ ಸ್ಟಾರ್ಡಲ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಕೊಡುತ್ತೆ, ಯಾವ ಕಡೆ ಮೊಮೆಂಟಮ್ ಮಾಡೋದಿಲ್ಲ. ಜಸ್ಟ್ ಲೈಕ್ ಈ ದಿನ 22 ತಾರೀಕಿಗಾಗಿದ್ದ ತರ. ಸೊ ಇಲ್ಲ ಮಾರ್ಕೆಟ್ ನಮಗೆ ಕೆಳಗಡೆನೆ ಹೋಗ್ತಾನ್ ಅಂದ್ರೂ ಕೂಡ, ಎಕ್ಸಾಂಪಲ್ ಥಿಂಕ್ ಮಾಡ್ಕೊಳ್ಳಿ, ವಿ ಹ್ಯಾವ್ 1, ಓಕೆ, 2, 3 ದಿಸ್ ಕೈಂಡ್ ಆಫ್ ಟ್ರೆಂಡ್ ಲೈನ್ ಸ್ಟ್ರಕ್ಚರ್. ಸೊ ಬ್ರೇಕ್ ಡೌನ್ ಅಂದ್ರೆ 24,230 ಕೆಳಗಡೆ ಬ್ರೇಕ್ ಡೌನ್ ಆಗ್ಬಿಟ್ಟು ಲೋವರ್ ಹೈ ಸ್ಟ್ರಕ್ಚರ್ ಆಗಿದೆ. ಸೊ ಲೋ ಬ್ರೇಕ್ ಆಗುವಾಗ ಎಂಟ್ರಿ, ಲೋವರ್ ಹೈ ನಲ್ಲಿ ಸ್ಟಾಪ್ ಲಾಸ್, ದೆನ್ ಗೋ ಫಾರ್ ಟಾರ್ಗೆಟ್ ಅಬೌಟ್ 24,000 ಆಸ್ ಅ ರೌಂಡ್ ನಂಬರ್ ಸೈಕಾಲಜಿ ಟಾರ್ಗೆಟ್ ಹಿಯರ್. ಇದು ಈಸಿ ಇದೆ. ಓಕೆ, ಅಥವಾ ಇದು ಕೂಡ ಈಸಿ ಇದೆ, ಸೂಪರ್. ವೆರಾಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಇವತ್ತಾದಂಗೆ 200 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ 24,500. ಆವಾಗಲೂ ಕೂಡ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇವತ್ತು ಏನಾಯ್ತು ಸರ್? ಎಕ್ಸಾಷನ್. ಆ ರೀತಿ ಲೋ ಬ್ರೇಕ್ ಆಗ್ಬಿಟ್ಟು ಸೈಡ್ ವೇಸ್ ಟು ನೆಗೆಟಿವ್ ಹೋಗಿ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಎಂಡ್ ಆಫ್ ದ ಡೇ 24,500 ಬರಬಹುದು. ಇಲ್ಲ ಮಾರ್ಕೆಟ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಮಾಡ್ತಾ ಇದ್ರೆ ಸ್ಲೋಲಿ ಮಾರ್ಕೆಟ್ ನ್ಯೂ ಹೈಸ್ ಲೈಕ್ 24,700 ಅಥವಾ 24,800 ಕೂಡ ಮೊಮೆಂಟಮ್ ಆಗಬಹುದು ಸ್ಲೋಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಣ. ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ವೋಲ್ಟಾಲಿಟಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹೈಯರ್ ಗ್ಯಾಪ್ ಅಪ್ ಮೇಲೆ ಡಿಸ್ಕಷನ್ ಮಾಡಿದ್ವಿ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತ ತಿಳ್ಕೊಂಡು. ದ ಮೋರ್ ಕಾಮನ್ ಲೈನ್ ಇಯರ್ ಇಟ್ ಇಸ್ 24,100 ಲೆವೆಲ್. ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡೇ ಕೂಡ ಕಂಟಿನ್ಯೂಸ್ಲಿ ಏನಾಗ್ಬೋದು ಸರ್? ಸೊ ಮೇಲೆಗಡೆ ಹೋಗಿ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ಲಿ ಮೇಲೆಗಡೆ ಕೂಡ ಹೋಗ್ಬೋದು, ಅಥವಾ ಈ ಗ್ಯಾಪ್ ಫಿಲ್ಲಿಂಗ್ ಮಾಡದ್ಮೇಲೆ ಸೆಲ್ ಔಟ್ ಆಗ್ತಾ ಹೋಗ್ಬೋದು, ಈ ರೀತಿ ಕೂಡ. ಸೊ 24,230 ಹತ್ರ ಏನಾಗುತ್ತೆ ಅನ್ನೋ ಡಿಸ್ಕಷನ್ ಇದೆ. ಎಸ್, ಇನ್ ಕೇಸ್ 24,100 ಗ್ಯಾಪ್ ಡೌನ್ ಓಪನ್ ಮಾಡದ್ಮೇಲೆ ಲೋವರ್ ಹೈ ಕಂಡರೆ then you can think about 23,900 or 800 level targets. ಈ ರೀತಿ ಎಲ್ಲಾ ಲೆವೆಲ್ ನ ಡಿಸ್ಕಷನ್ ಮಾಡಿದೀನಿ. ಆಪ್ಷನ್ ಚೈನ್ ನೋಡ್ಕೊಳ್ತೀರಿ. ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿ ಹೆವಿ ಹಾಕಿದೆ 24,300 ನಲ್ಲಿ ಕಾಲ್ ನಲ್ಲಿ ಇದೆ ಹೈಯೆಸ್ಟ್. ಅದು ಕೂಡ 109 ಲಕ್ಷ ಅಂದ್ರೆ 1 ಕೋಟಿ ಜನ ಕೂತ್ಕೊಂಡಿದ್ದಾರೆ. ನಾಟ್ ಅ ಸ್ಮಾಲ್ ನಂಬರ್, ಈಸಿ ಇದೆ ಥಿಂಕಿಂಗ್. ಓಕೆ, ಕೆಳಗಡೆ 24,200 ನಲ್ಲಿ ಕಾಮನ್ ಇದಾರೆ, ಅಲ್ಲೂ ಕೂಡ ಕಾಮನ್ ಇಲ್ಲ ಸರ್, ಈಸಿ ಇಲ್ಲ, ದೊಡ್ಡ ಜನನೇ ಕುತ್ಕೊಂಡಿದ್ದಾರೆ. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಕೆಳಗಡೆ ಹೋಗೋ ಸಾಧ್ಯತೆ ಇದ್ರೆ 24,200 ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಮಾತ್ರ ಈಸಿ ಇದೆ, ಅಥವಾ ಮೇಲೆಗಡೆ ಹೋಗ್ತದಪ್ಪ ಅಂದ್ರೆ 24,350 ಅದ್ರ ಮೇಲೆಗಡೆ ಮಾತ್ರ ಈಸಿ ಇದೆ. ಬಿಕಾಸ್ ಇವನ್ ಓಪನ್ ಟೆಸ್ಟ್ 24,300 ಆಲ್ರೆಡಿ ಬಿಲ್ಟ್ ಅಪ್ ಇದೆ. ಸೊ ಓನ್ಲಿ ಅಂಡ್ ಓನ್ಲಿ 24,350 ಮೇಲೆಗಡೆ ಮಾರ್ಕೆಟ್ ಹೋಲ್ಡ್ ಮಾಡಿದ್ದೆ ಆದ್ರೆ
ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಂತ ಸಿಗೋದು 24,500ಗೆ. ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಥಿಂಕಿಂಗ್ ಮಾಡಿದ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೊಳ್ತೀರಿ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಸ್ಟಡಿ ಮಾಡಿದ್ರೆ. ಎಕ್ಸ್ಪೈರಿ ಇದೆ ನಾಳೆ, ಸ್ಪೆಷಲಿ ತೀಟಾ ಡೆಕೆ ಮೇಲೆ ಸ್ವಲ್ಪ ಗಮನ ಕೊಡಿ. ಅಟ್ ದ ಸೇಮ್ ಟೈಮ್ ಇಂಡಿಯಾ ವಿಕ್ಸ್ ಏನಾದ್ರು ಕಮ್ಮಿ ಆಗ್ತಾ ಇದ್ರೆ ಆಪ್ಷನ್ ಪ್ರೀಮಿಯಂ ಇದು ದುಡ್ಡು ಆಗೋದಿಲ್ಲ. ಒಂದು ಸಜೆಷನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಬಹುದು 30th ಏಪ್ರಿಲ್. ದಟ್ ಇಸ್ ಈಸಿಯೆಸ್ಟ್ ವೇ. ಬಿಕಾಸ್ ಏನಾಗತ್ತಪ್ಪ ಅಂದ್ರೆ ತೀಟಾ ಡಿಕೆ ಆಗುತ್ತೆ ಅಂದ್ರೆ ಇದ್ರೊಳಗೆ ತೀಟಾ ಡಿಕೆ ಕಮ್ಮಿ ಇರುತ್ತೆ, IV ಪ್ರಾಬ್ಲಮ್ ಕೂಡ ಕಮ್ಮಿ ಇರುತ್ತೆ. ಸೊ ಡೂ ಚೆಕ್ ಇನ್ ಕೇಸ್ ಆಪ್ಷನ್ ಬೈ ಮಾಡಿದ್ರೆ ನೆಕ್ಸ್ಟ್ ವೀಕ್ ನ ಚಾಯ್ಸ್ ಮಾಡ್ಕೊಳ್ಳಿ. ದೂರ ಕಾಸ್ಟ್ಲಿ ಇದ್ರೂ ಕೂಡ ಕ್ವಾಲಿಟಿ ಇರುತ್ತೆ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಗೋ. ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಇರುತ್ತೆ, ಡಿಸ್ಕಷನ್ ಮಾಡಿ ಮುಗಿಸ್ಬಿಡೋಣ ಕ್ವಿಕ್ಲಿ ಹಿಯರ್. ಸೊ ಮಾರ್ಕೆಟ್ 80,000 ನಿನ್ನೆ ಡಿಸ್ಕಷನ್ ಮಾಡೋದ ಪ್ರಕಾರ 80,000ಗೆ ನಿಂತ್ಕೊಂಡಿದೆ. ಟಾಪ್ ಮಾರ್ಕ್ ಮಾಡ್ತೀನಿ ಅಂಡ್ ಬಾಟಮ್ ಅಲ್ಲಿ ಇರುವ ಲೆವೆಲ್ ನ ಕೂಡ ಮಾರ್ಕ್ ಮಾಡೋಣ. ದಿಸ್ ಇಸ್ ಟ್ರೆಂಡ್ ಲೈನ್ ಪ್ರಕಾರ ಈ ರೀತಿ ಇದೆ. ಓಕೆ, ಮೇಜರ್ ಮಾರ್ಕೆಟ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಎರಡು ಆಂಗಲ್ ಇದೆ. ಇದ್ರೊಳಗಡೆ ಅದ್ರ ಕೆಲಸನೇ ಇಲ್ಲ, ಗೊತ್ತಾಯ್ತು ಸಿಂಪ್ಲಿ. ಜಸ್ಟ್ ಲೈಕ್ ಗ್ಯಾಪ್ ಅಪ್ ಕೂಡ ಆಯ್ತು ಅಂತ ಹೇಳಿ, ಲೈಕ್ 80,400 ಆಯ್ತು. ಮಾರ್ಕೆಟ್ ಒಂದು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗೋದು ಅಥವಾ ಹೈಯರ್ ಲೋ ಮಾಡ್ಕೊಂತ ಮೇಲ್ಗಡೆ ಹೋಗ್ಬೋದು. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಆದ್ರೂ ಮೋರ್ ಕಾಮನ್ ಲೈನ್ 79,600 ಇದೆ. ಬ್ರೇಕ್ ಡೌನ್ ಆಗಿ ಲೋವರ್ ಆದ್ರೆ 78,700 ವರೆಗೂ ಮಾರ್ಕೆಟ್ ಪುಷ್ ಆಗುವ ಸಾಧ್ಯತೆ ಇದೆ. ಓಕೆ, ಈ ರೀತಿ ಎಲ್ಲ ಆಂಗಲ್ ಇಂದ ಥಿಂಕ್ ಮಾಡಿದೀವಿ ಸೆನ್ಸೆಕ್ಸ್ ಒಳಗಡೆ. ಇದರ ಎಕ್ಸ್ಪೈರಿ ಏನಂತ ಇಲ್ಲ, ಇವತ್ತೇ ಆಗಿದೆ. 80,000 ರೌಂಡ್ ನಂಬರ್ ಸೈಕಾಲಜಿ ಹತ್ರ. ಓಕೆ, ಸೊ ಇವತ್ತಲ್ಲ, ಸಾರಿ, ಇಟ್ ವಾಸ್ ಹ್ಯಾಪನ್ಡ್ ಹಿಯರ್. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿ ಡಿಸ್ಕಷನ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಏನಾಗಿದೆ? ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ಲಿ ಎಕ್ಸಾಷನ್ ಕಾಣ್ತಾ ಇದೆ. ಮಾರ್ಕೆಟ್ ಓಪನಿಂಗ್ ಟಾಪ್ ಇಂದ 56,100 ಓಪನ್ ಆದಾಗಿಂದ ಕಂಟಿನ್ಯೂಸ್ ಸೆಲ್ ಆಫ್ ಆಯ್ತು ಅಂಡ್ ನಿನ್ನೆ ಲೆವೆಲ್ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ಈ ಲೆವೆಲ್ ಲೈಕ್ 55,300 ಹತ್ರ ಬಂದು ನಿಂತ್ಕೊಂಡಿದೆ. ಎಲ್ಲ ಡ್ರಾಯಿಂಗ್ಸ್ ತೆಗೆದ ಕಾರಣ. ಓಕೆ, ಇಲ್ಲಿ ಆಲ್ ಟೈಮ್ ಹೈ ಇರೋದ್ರಿಂದ ಡೇ ಆಂಗಲ್ ನೋಡಿ ಉಪಯೋಗ ಇಲ್ಲ. ಓನ್ಲಿ ಲೆವೆಲ್ಸ್ ಇಂಪಾರ್ಟೆಂಟ್. ಯಾವ ಲೆವೆಲ್ ಇಂಪಾರ್ಟೆಂಟ್ ಇದೆ ಮಾರ್ಕ್ ಮಾಡೋಣ. ಸೊ ನಂಬರ್ 1 ಫಸ್ಟ್ ಪಾಯಿಂಟ್ ನಮ್ಗೆ ಕಾಣ್ತಾ ಇರೋ ಕಣ್ಣಿಗೆ ಈ ಲೆವೆಲ್ ಇಂಪಾರ್ಟೆಂಟ್ ಇದೆ. ಯಾವ್ದಪ್ಪ ಲೆವೆಲ್? 55,000. ಓಕೆ, 400 ಲೆವೆಲ್. 500 ಅಂತ ತಿಳ್ಕೊಂಡ್ರು ಅಡ್ಡಿಲ್ಲ. ಇಟ್ಸ್ ರೈಟ್, ಸೂಪರ್. ವೆರಾಸ್ ಮಾರ್ಕೆಟ್ ನಲ್ಲಿ ಕೆಳಗಡೆ ಇರುವ ಮೇಜರ್ ಲೆವೆಲ್ ಸಪೋರ್ಟ್ ಅಪ್ಪ, ಯಾವ್ದು ಬೆಸ್ಟ್ ಸಪೋರ್ಟ್ ಅಪ್ಪ ಅಂತ ತಿಳ್ಕೊಂಡ್ರೆ ದಟ್ ಇಸ್ 54,800. ಅಲ್ಟಿಮೇಟ್ 55,000 ಇರುತ್ತೆ ಸೈಕಾಲಜಿಕಲ್ ಸಪೋರ್ಟ್. ಬಟ್ ಮಾರ್ಕೆಟ್ ಅದನ್ನು ಸ್ಲಿಪ್ ಆದ್ರೂ ಕೂಡ 54,800 could be a stronger support for a target. ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇನ್ನೊಂದು ಓಕೆ ನಿನ್ನೆಯ ಕಾಮನ್ ಲೈನ್ ಸಪೋರ್ಟ್ ಅಂತ ತಗೊಂಡ್ರೆ 55,100 ಲೆವೆಲ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಮೇಜರ್ ರಿಜೆಕ್ಷನ್ ಇರೋದು ಕಾಣ್ತಾ ಇರೋದು ಕಣ್ಣಿಗೆ 55,800 ಲೆವೆಲ್. ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ ಸರ್, ದಟ್ ಇಸ್ ಈಸಿಯೆಸ್ಟ್ ಪಾಯಿಂಟ್ ಟು ಟ್ರೇಡ್. ನಡುವೆ ಇದ್ರೆ ಕೆಲಸ ಇಲ್ಲ, ಬಿಕಾಸ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿರುತ್ತೆ. ಓಕೆ, ಮಾರ್ಕೆಟ್ 55,400 ಅಥವಾ 500 ಮೇಲೆ ಹೋಲ್ಡ್ ಮಾಡಿದ ಮೊಮೆಂಟಮ್ ಇದೆ. 55,800 ಇವಾಗ ಟಾರ್ಗೆಟ್ ಮಾಡ್ಕೋಬಹುದು. ಬೇರೆ ಮಾರ್ಕೆಟ್ 55,150 ಕೆಳಗಡೆ ಅಥವಾ 55,200 ಕೆಳಗಡೆ ಹೋದ್ರೆ 55,000 ಅಥವಾ 54,800 ಎರಡು ಟಾರ್ಗೆಟ್ ಮಾಡ್ಕೋಬಹುದು. ಈವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಥಿಂಕ್ ಮಾಡೋಣ. ಲಾಜಿಕಲಿ 55,600ಗೆ ಮಾರ್ಕೆಟ್ ಓಪನ್ ಆಗಿದೆ. ಮಿಡಲ್ ಅಲ್ಲಿ ಇದೆ ಸರ್. ಓಕೆ, ಒನ್ ಟು ಮಾರ್ಕೆಟ್ ಇಲ್ಲಿ ಹೋಗ್ಲಿ. ಓಕೆ, ಇಲ್ಲಿ ಮಾರ್ಕೆಟ್ ಸೆಲ್ಲಿಂಗ್ ಸಿಗುತ್ತಾ ಅಥವಾ ಈ ಬೌಂಡರಿಗೆ ಬಂದು ಬೈ ಸಿಗುತ್ತಾ ಅಥವಾ ಫೇಲ್ಯೂರ್ ಆಗಿ ಇದು ಒಳಗಡೆ ಟೈಮ್ ಪಾಸ್ ಆಗುತ್ತಾ? ಥಿಂಕಿಂಗ್ ರೈಟ್ ಇದೆ. ಇವನ್ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಲೈಕ್ ಎಕ್ಸಾಂಪಲ್ 55,000ಗೆ ಓಪನ್ ಆಗಿದೆ ಮಾರ್ಕೆಟ್, ಇವಾಗಲೂ ಮಧ್ಯದಲ್ಲಿದೆ. ಸೊ ಥಿಂಕಿಂಗ್ ಏನ್ ಮಾಡೋಣ, ಒಂದು ಮಾರ್ಕೆಟ್ ಇಲ್ಲಿ ಬಂದು ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಸೆಲ್ಲಿಂಗ್ ಕೊಡ್ತಾನ. ಓಕೆ, ಇಲ್ಲ ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟು 54,800 ನಲ್ಲಿ ಬೈಂಗ್ ಸ್ಟ್ರಕ್ಚರ್ ಕೊಡ್ತಾನ. ಸೊ ಎಕ್ಸ್ಪೈರಿ ಕೂಡ 55,000 ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ. ಓಕೆ, ಮಾರ್ಕೆಟ್ 54,800 ಬ್ರೇಕ್ ಡೌನ್ ಆದ್ರೆ ಒಂದು ಮೊಮೆಂಟಮ್ ಸಖತ್ತಾಗಿದೆ. ಸೊ ಇಟ್ ಕುಡ್ ಬಿ ಅರೌಂಡ್ 54,200 ಹತ್ರ ಕೂಡ ಹೋಗಬಹುದು. ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಮಾಡಿದೀವಿ, ಅದ್ರ ಪ್ರಕಾರ ಟ್ರೇಡ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಆಪ್ಷನ್ ಚೈನ್ ನೋಡ್ಕೊಳ್ತೀರಿ. ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದೆ 55,000ಗೆ ಪುಟ್ ನಲ್ಲಿ ಇದೆ. ಸೊ ಮಾರ್ಕೆಟ್ 55,000 ಕೆಳಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಯ್ತು. ಬೇರೆ ಮೇಲ್ಗಡೆ ಓಕೆ ಲಾಜಿಕಲಿ 55,400 ನಲ್ಲಿ 12 ಲಕ್ಷ, 55,500 ನಲ್ಲಿ 18 ಲಕ್ಷ. ಸೊ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಸ್ಟೇಬಲ್ ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ಸ್ಟೇಬಲ್ ಸಪೋರ್ಟ್ ಇದೆ. ಓಕೆ, ಮಾರ್ಕೆಟ್ ಕೆಳಗಡೆ 55,000 ಕೆಳಗಡೆ ಹೋಗೋದಿಲ್ಲ, 55,500 ಮೇಲ್ಗಡೆ ಹೋಗೋದಿಲ್ಲ ಅಂದ್ರೆ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ 56,000 ಅಲ್ಲಿ ಕೂಡ ಲಾಜಿಕಲಿ ಡಿಸ್ಕಷನ್ ಮಾಡೋಣ. ಈ ಜಾಗದಲ್ಲಿ ಒಂದು 35 ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ. ಸೊ ಇಟ್ಸ್ ಅ ಬಿಗ್ಗರ್ ಒನ್. ಸೊ 56,000 to 55,000 ರೇಂಜ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗುವ ಸಾಧ್ಯತೆ ಇದ್ರೆ ನೀವು ಎರಡೂ ಕಡೆ ಸ್ಟ್ರಾಂಗಲ್ ಮಾಡ್ಕೊಂಡು ಒಂದು ಪರ್ ಡೇ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಬೈ ಸೆಲ್ಲಿಂಗ್ ದ ಆಪ್ಷನ್ಸ್ ಆನ್ ದ ಬೋತ್ ಸೈಡ್. ಸೊ ಚೆಕ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾಸ್. ನಿಫ್ಟಿ ನೋಡ್ಕೊಳ್ತೀರಿ, ಇದ್ರಲ್ಲೂ ಕೂಡ ಸೇಮ್ ಟು ಸೇಮ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ತರಾನೇ ನೋಡ್ಕೊಳ್ತೀರಿ. ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಮಾಡಿ ಇಟ್ಕೊಳ್ತೀನಿ, ಅದೇ ರೀತಿ ಇಟ್ಕೊಳ್ತೀನಿ 26,700 ಅಂಡ್ ಇಸ್ ಇಟ್ ಈಸ್ ನಾವ್
ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅನ್ನ ಜಸ್ಟ್ ಡ್ರಾ ಮಾಡಿ ಇಟ್ಕೋತೀನಿ, ದಟ್ ಇಸ್ ಹಿಯರ್. ಮಾರ್ಕೆಟ್ ಇನ್ ಕೇಸ್ ಸ್ಲಿಪ್ ಆದ್ರೆ 26,100 ಲೆವೆಲ್. ಓಕೆ, ಇಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ತರ ಫ್ಲಾಟ್ ಆದ್ರೆ ನೋ ಈಸಿ ಅಥವಾ ಮಾರ್ಕೆಟ್ ಸ್ಟ್ರಾಂಗಲ್ಗಳೇ. ಸೊ ಅಬೌಟ್ 26,500 ಈಸಿ ಇದೆ, 26,700 ಬಿಲೋ 26,350 ಈಸಿ ಇದೆ, 26,120 ಡನ್. ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ನಡುವೆ ಆದ್ರೆ ನೋ. ಓಕೆ, ಬೌಂಡ್ರೀಸ್ ಸಿಗಲಿ ಟ್ರೇಡ್ಗಳು ಅನ್ನೋದು ಅಭ್ಯಾಸ ಮಾಡೋಣ. ಇಲ್ಲಿ ಕೂಡ ಗ್ಯಾಪ್ ಡೌನ್ 26,200 ಹತ್ರ ಆಗಿದೆ, ಒಂದು ಬೌಂಡ್ರಿ ಸಿಗಲಿ ಅಂದ್ರೆ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಇದೆ. ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಮಾಡಿ ಇಟ್ಕೊಳ್ಳಿ, ವ್ಯಾಲ್ಯೂ ಝೋನ್ಸ್ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಿ. ಆಪ್ಷನ್ ಚೈನ್ ನೋಡ್ಕೊಳ್ತೀರಿ. ಆಪ್ಷನ್ ಚೈನ್ ಪ್ರಕಾರ ಇಲ್ಲೂ ಕೂಡ ಬಿಲ್ಟಪ್ ಆಗಿದೆ. 26,400 ನಲ್ಲಿ ಒಂದು 2.5 ಲಕ್ಷ, ವೆರಾಸ್ 26,500 ನಲ್ಲಿ ಕಾಲ್ ನಲ್ಲಿ 4 ಲಕ್ಷ ಇರೋದ್ರಿಂದ ಸ್ಪೆಷಲಿ ಮಾರ್ಕೆಟ್ 26,500 ಇಸ್ ಹೈಯೆಸ್ಟ್ ಪೇನ್ ವ್ಯಾಲ್ಯೂ ಅಂತ ಅನಿಸ್ತಾ ಇದೆ ಸದ್ಯದ ಮಟ್ಟಿಗೆ. ನೋಡುವ ನಾಳೆ ಏನಾಗ್ತದೆ ಅಂತೇಳಿ. ಓಕೆ, ಲೆಟ್ ಅಸ್ ಗೋ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ. ಮಾರ್ಕೆಟ್ ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ ಸರ್, 12,175 ದಾಟಿದ್ರೆ 12,392 ಅಥವಾ 12,400 ವರೆಗೂ ಅಂತ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ಆಲ್ರೆಡಿ ಕ್ರಮಿಸ್ತಾ ಇದ್ದಾನೆ ಅಂಡ್ ಹೈಯರ್ ಲೋ ಸ್ಟ್ರಕ್ಚರ್ ನೋಡ್ಕೊಳ್ಳಿ ನಮಗೆ ಪ್ರತಿದಿನ ಸಿಗ್ತಾ ಇದೆ. ಸೊ ನಾಳೆ ಕೂಡ ಇನ್ ಕೇಸ್ 12,250 ಅದಲ್ಲ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಂಗಲ್ ಇಂದ ಇಲ್ಲಿ ಬಂದ್ರೆ ಇದು ಬಾಯಿಂಗ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೋವ ಎಲ್ಲಾ ಸಾಧ್ಯತೆ ಇದೆ. ಸೊ 12,175 ಇಸ್ ಅ ಮೇಜರ್ ಸಪೋರ್ಟ್ ಫಾರ್ ಅ ಬಾಯಿಂಗ್ ಏರಿಯಾ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಈ ರೀತಿ ಥಿಂಕ್ ಮಾಡಿದ್ರೆ ಬೈಯಿಂಗ್ ಅಂತ ಥಿಂಕ್ ಮಾಡ್ತೀರಿ. ಓನ್ಲಿ ಫೇಲ್ಯೂರ್ ಬಿಲೋ 12,175 ಕುಡ್ ಸ್ಟ್ರೆಚ್ ದ ಮಾರ್ಕೆಟ್ ಟು 12,050 ಅಥವಾ 12,000 ವರೆಗೂ. ಇಲ್ಲ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಡೈರೆಕ್ಟ್ 12,392 ಹತ್ರ ಓಪನ್ ಆಯ್ತು, ಒಂದು ಎಕ್ಸಾಷನ್ ಈ ರೀತಿ ಆಗಿದೆಲ್ಲ ಇವತ್ತು, ಅದೇ ರೀತಿ ಮಾರ್ಕೆಟ್ ಲೋ ಬ್ರೇಕ್ ಆಗ್ಬಿಟ್ಟು ಕೆಳಗಡೆ ಬರುತ್ತೆ ಇಲ್ಲ. ಸೊ ಮಾರ್ಕೆಟ್ ಹೈ ಬ್ರೇಕ್ ಆದ್ರೆ ಒಂದು ಮೊಮೆಂಟಮ್ ಬೈ ಆನ್ ಡಿಪ್ ಅನ್ನುವ ಸಿಚುವೇಶನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ 12,500 ವರೆಗೂ ಎಕ್ಸ್ಪೆಕ್ಟೇಷನ್ ಮಾಡುವ. ಸೊ ಈ ರೀತಿ ಇಲ್ಲೂ ಕೂಡ ವ್ಯಾಲ್ಯೂ ಝೋನ್ಸ್ ಮಾರ್ಕ್ ಮಾಡ್ಕೊಳ್ತೀರಿ. 12,175 ಮೋರ್ ಇಂಪಾರ್ಟೆಂಟ್, 12,400 ಮೋರ್ ಇಂಪಾರ್ಟೆಂಟ್ ಅಂಡ್ ಇವತ್ತಿನ ಟಾಪ್ ಬ್ರೇಕ್ ದಟ್ ಈಸ್ 12,230 ಲೆವೆಲ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ. ಕೆಳಗಡೆ ಮೋಸ್ಟ್ ಇಂಪಾರ್ಟೆಂಟ್ 12,100 ವ್ಯಾಲ್ಯೂಬಲ್ ಏರಿಯಾ. ಸೊ ಲೆಟ್ಸ್ ಸಿ ಆಪ್ಷನ್ ಚೈನ್. ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಓಪನ್ ಬಿಲ್ಟ್ ಅಪ್ ಎಲ್ಲಿದೆ? ಸೊ 12,250 ನಲ್ಲಿ ಒಂದು 4.5 ಲಕ್ಷ, ಈ ಕಡೆ 12,200 ನಲ್ಲಿ ಒಂದು 7 ಲಕ್ಷ ಬಿಲ್ಟ್ ಅಪ್ ಇದೆ. 200 ಈಸ್ ನಾಟ್ ಈಸಿ ಟು ಬ್ರೇಕ್ ಡೌನ್ ಅಂತ ಆನ್ಸರ್ ಕೊಡ್ತಾ ಇದೆ. ವೆರಸ್ ಅಲ್ಲಿ ಕೂಡ 6 ಲಕ್ಷ ಓಪನರ್ಸ್ ಇದೆ. ಸೊ ಮೈಟ್ ಬಿ ಅ ಸ್ಟಾಡಲ್ ರೈಟರ್ಸ್ ಹಿಯರ್. ಸೊ ಈ ಜನ ಮಾರ್ಕೆಟ್ ನ 12,200 ನಲ್ಲಿ ಎಕ್ಸ್ಪೈರ್ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. ಬೆಸ್ಟ್ 12,250 ಅಥವಾ ಇವತ್ತಿನ ಟಾಪ್ ಮಾರ್ಕೆಟ್ ನ ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆಗ್ತಾ ಇದೆ 12,300 ನಲ್ಲಿ ಅಥವಾ ಇವನ್ 12,400 ನಲ್ಲಿ ನಮಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣಿಸಿಗ್ತದೆ. ಸೊ ನೋಡೋಣ ಮಾರ್ಕೆಟ್ ನಾಳೆ ಪ್ರೈಸ್ ಆಕ್ಷನ್ ಯಾವ ರೀತಿ ಮಾಡ್ತದೆ. ಇನ್ ಕೇಸ್ ಚೇಂಜಸ್ ಇದ್ದೇ ಇರುತ್ತೆ. ಸೊ ಆ ಚೇಂಜಸ್ ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ನಾಳೆ ಲೈವ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವಿತ್ ಲೈವ್ ಚಾರ್ಟ್ ರೀಡಿಂಗ್, ಲೈವ್ ಆಪ್ಷನ್ ಚೈನ್ ರೀಡಿಂಗ್. ಎಷ್ಟು ಜನ ಲೈವ್ ಆಪ್ಷನ್ ಚೈನ್ ರೀಡಿಂಗ್ ನಮ್ಮ ಜೊತೆ ಜಾಯ್ನ್ ಆಗ್ತಿರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಹಾಕಿದ್ರೆ ಅಟ್ ಲೀಸ್ಟ್ ಕಲಿಯಕ್ಕೆ ಅಥವಾ ಗಳಿಸ್ಲಿಕ್ಕೆ ನೀವು ಕೂಡ ಸಿದ್ಧರಾಗಿದ್ರೆ ಡೆಫಿನೆಟ್ಲಿ ವಿ ವಿಲ್ ಲರ್ನ್. ಓಕೆ, ಎನಿವೇ ಇದರೊಳಗಡೆ ನಾವು ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಬಗ್ಗೆ, ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ, ಸೆನ್ಸೆಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಾಗಿದೆ. ಅಂಡ್ ನಾಳೆ F&O ಸ್ಟಾಕ್ಸ್ ಕೂಡ ಎಕ್ಸ್ಪೈರಿ ಆಗೋದ್ರಿಂದ ಬಿ ಕೇರ್ಫುಲ್ ಅನ್ನೋ ಒಂದು ಆನ್ಸರ್ ಕೊಡ್ತಾ ಇದ್ದೀನಿ. ಎನಿವೇ ಕೆಲವೊಂದು ಸ್ಟಾಕ್ಗಳು ಆಲ್ರೆಡಿ ಬ್ರೇಕ್ಔಟ್ ಕೂಡ ಬಂದಿದೆ. ಸ್ವಲ್ಪ ಲೈಟ್ ಆಗಿ ಕಣ್ಣು ಹಾಕಿದ್ರೆ ಒಂದ್ ಯಾವ್ದಾದ್ರು ಸ್ಟಾಕ್ ತೋರಿಸ್ತೀನಿ ನಿಮಗೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಹಿಯರ್. ಸೊ ಲೆಟ್ಸ್ ಸಿ ಹಿಯರ್ ಅಪೋಲೋ ಹಾಸ್ಪಿಟಲ್ ಅಬೌಟ್ ಟು ಬ್ರೇಕ್ ಅನ್ನೋ ಸಿಚುವೇಶನ್ ಇದೆ. 7,200 ನಾಳೆ ಆಗ್ಬಹುದು. ಓಕೆ, ಬಟ್ ಆಪರೇಟರ್ ಹ್ಯಾಂಡಲ್ ಅಲ್ಲಿ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. M&M ನೋಡ್ಕೊಳ್ತೀರಿ, ಬಿಗ್ ಮೊಮೆಂಟಮ್, ಇಟ್ಸ್ ಕುಡ್ ಬಿ ನಾಳೆ ಕೂಡ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಅಂಡ್ ಒನ್ ಮೋರ್ ಸ್ಟಾಕ್ ನಾನು ನಿಮಗೆ ಹೇಳ್ಕೊಡ್ಬೇಕಾಯ್ತು, ನಾಳೆ ಅಥವಾ ನಾಡಿದ್ದಾಗ್ಬೋದು ಅಥವಾ ಇದನ್ನ ನಾಳೆ ಮುಂದಿನ ಫ್ಯೂಚರ್ಗೋಸ್ಕರ ತಗೋಬಹುದು. ಪಿಡಿಲೈಟ್ ಇಂಡಸ್ಟ್ರಿ ಬ್ರೇಕ್ಔಟ್ ಆಗಿದೆ. ಸಿ ಇಟ್ಸ್ ನಾಟ್ ಅ ಕಾಮನ್ ಸರ್, ಇಟ್ಸ್ ಬ್ರೇಕ್ಔಟ್. ಓಕೆ, ಅಂಡ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ ಈ ಬರುವ ಸ್ವಿಂಗ್ ವರೆಗೂ 3,200 ವರೆಗೂ. ಇದೇ ರೀತಿ ಮೊದಲೇ ಡಿಸ್ಕಷನ್ ಅಥವಾ ಪ್ಲಾನ್ ಹಾಕಿದ್ದು ಯಾವ್ದಪ್ಪ ಅಂದ್ರೆ ಹೋದ ತಿಂಗಳು ದಟ್ ಈಸ್ ಯುನೈಟೆಡ್ ಸ್ಪಿರಿಟ್ 1420-30 ಸರ್. ಇವತ್ತು ಎಲ್ಲಿ ತಾನು ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ನೀವು 4th ಏಪ್ರಿಲ್ ಅಥವಾ ಫಸ್ಟ್ 4 ವೀಕ್ ಒಳಗಡೆ, ಫಸ್ಟ್ 4 ಡೇಸ್ ಒಳಗಡೆ ಇದನ್ನ ಡಿಸ್ಕಷನ್ ಮಾಡಿದ್ನೋ ಇಲ್ವೋ ಅಥವಾ ಟಾರ್ಗೆಟ್ 1,500 ಅಂದಿದ್ನೋ ಇಲ್ವೋ ನೋಡ್ಕೋಬಹುದು. ಸೊ ಇಲ್ಲಿ ಯಾರಿಗೂ ನಾನು ಪ್ರೂವ್ ಮಾಡ್ಲಿಕ್ಕೆ ಕುತ್ಕೊಂಡಿಲ್ಲ, ಬಟ್ ನಾನು ಟ್ರೇಡ್ ಮಾಡಿರ್ತೀನಿ, ಅದನ್ನೇ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಸನ್ ಫಾರ್ಮಾ ಕೂಡ ನೋಡ್ಕೊಳ್ತೀರಿ, ದೇ ಆರ್ ಅಬೌಟ್ ಟು ಗಿವ್ ಯು ಬೆಸ್ಟ್ ಮೊಮೆಂಟಮ್ ಅಂತ ಅನಿಸ್ತಾ ಇದೆ. ಎನಿವೇ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ, ಬಿಕಾಸ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಕೆಲವೊಂದು ಆಪರೇಟ್ ಆಗುವ ಸಾಧ್ಯತೆ ಇರುತ್ತೆ. ಲೈಕ್ 1788 ಹತ್ರ ಇದೆ ಅಂದ್ರೆ 1800 ಹತ್ರ ಕ್ಲೋಸ್ ಆಗ್ಬೋದು. ಡೂ ಚೆಕ್. ಇನ್ ಕೇಸ್ ಒಂದು 50 ಪಾಯಿಂಟ್ ಡಿಫ್ರೆನ್ಸ್ ಇದ್ರೆ ಮಾರ್ಕೆಟ್ 2,450 ಇದೆ, 2,500 ಕ್ಲೋಸ್ ಆಗ್ಬೋದು ಅನ್ನುವ ಸಾಧ್ಯತೆಗಳು ಹೆವಿ ಇರುತ್ತೆ ಬಿಕಾಸ್ ಆಫ್ ರಾಂಗ್ ನಂಬರ್ ಸೈಕಾಲಜಿ. ಓಕೆ, ಹೆಂಗಿದ್ರು ನಾಳೆ ಎಕ್ಸ್ಪೈರ್ ಇದೆ. ಬಿ ಕೇರ್ಫುಲ್ ಇನ್ ಟ್ರೇಡಿಂಗ್ ಸೆಟಪ್ ಇನ್ F&O ಸ್ಟಾಕ್ ಸ್ಪೆಷಲಿ, ಅಥವಾ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ಗಳನ್ನ ನೀವು
ಚೂಸ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಮೇ 1 ಸರ್ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಸಿಲೆಬಸ್ ಹಾಕಿದ್ದೀನಿ. ಅಂಡ್ ಇನ್ ಕೇಸ್ ಡೌಟ್ಸ್ ಅಂತೂ ಡೆಫಿನೆಟ್ಲಿ ಇದ್ರೆ ನಮ್ಗೆ ಡೆಫಿನೆಟ್ಲಿ ಮೆಸೇಜ್ ಮಾಡ್ತೀರಿ. ನಾವು ಅದ್ರ ಜೊತೆ ಡಿಸ್ಕಷನ್ ಮಾಡಿ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು